ನಾನೇನು ಹೇಳಬೇಕಾಗಿಲ್ಲ. ಜನ ಒಳಗಡೆ ರೆಸ್ಪಾಂಡ್ ಮಾಡ್ತಿದ್ರು, ಅವ್ರಿಗೆ ಗೊತ್ತಾಗುತ್ತೆ. ಜನ ಎಂಜಾಯ್ ಮಾಡ್ತಾಯಿದ್ರು ಅಷ್ಟೇ. ಒಂದು ಕಾಮಿಡಿಯ ಉದ್ದೇಶ ಅಷ್ಟೇ. ಕೆಲಸ ಮುಂದಿನ ಕೊನೆ ತನಕ ಅವ್ರನ್ನ ಎಂಗೇಜ್ ಆಗಿ ಇಟ್ಕೊಂಡು ನಗಿಸ್ತಾ ಹೋದ್ರು. ಆ ನಗಿಸೋ ಕೆಲಸ ತುಂಬ ಚೆನ್ನಾಗಿ ಅದು ಪರ್ಫಾರ್ಮೆನ್ಸ್ ಎಲ್ಲ ಅದ್ಭುತವಾಗಿದೆ. ಎಲ್ಲರೂ ಉದ್ದಕ್ಕೂ ನಡ್ಕೊಂಡ್ರು. ಜೊತೆಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿದ್ದಾರೆ ಅಂತ ಅದನ್ನು ಒಂದು ಸೋಷಿಯಲ್ ಮಾಡಿದ್ದಾರೆ. ಬಿಗಿನಿಂಗ್ ಎಲ್ಲ ತುಂಬ ಕನ್ಫ್ಯೂಷನ್ಲೇ ಶುರು ಮಾಡಿ ಬರ್ತಾ ಕ್ಲಾರಿಟಿ ತುಂಬ ಅದ್ಭುತವಾಗಿದೆ. ಲೈಫ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿದೆ. ಕಾಮಿಡಿನಲ್ಲಿ ಪರ್ಫಾರ್ಮೆನ್ಸಸ್ ಟೈಮಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಜೊತೆಗೆ ಬೇಕಾದಷ್ಟು ಜನ ದೊಡ್ಡ ದೊಡ್ಡ ನಟರು ಕೂಡ ಇದ್ದಾರೆ. ಎಲ್ಲರ ಅಭಿನಯ, ಎಲ್ಲರ ಶ್ರಮ ಇವತ್ತು ಜನರ ರೆಸ್ಪಾನ್ಸಿಬಿಲಿಟಿ ಆಗ್ತಾ ಇದೆ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ. ಈಗಾಗಲೇ ದೊಡ್ಡ ದೊಡ್ಡ ಸಿನಿಮಾಗಳು ಒಂದು ಸ್ವಲ್ಪ ಏನು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇಲ್ಲ, ನಮಗೆ ಜನಗಳು ಬರ್ತಾ ಇಲ್ಲ ಅನ್ನೋ ಒಂದು ಇದರಲ್ಲಿ. ಸೊ ಇವಾಗ ನಾವು ಚಿಕ್ಕ ಸಣ್ಣ ಪುಟ್ಟ ಇರೋರೆಲ್ಲ ಬಂದು ಸೇರಿ ಒಂದು ಸಿನಿಮಾ ಮಾಡಿ ದೊಡ್ಡದಾಗಿ ಬಂದಿದೆ. ತುಂಬ ಖುಷಿ ಇದೆ. ಕರ್ನಾಟಕ ಜನತೆಗೆ ಧನ್ಯವಾದಗಳು ಸರ್. ಎಲ್ಲ ನಿಮ್ಮ ಜಡ್ಜ್ಮೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ ಪಬ್ಲಿಕ್. ಅದನ್ನು ಕೇಳಿದ ಜಡ್ಜ್ಮೆಂಟ್ ಹೇಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಇನ್ನು ಯಾರು ಸಿನಿಮಾ ನೋಡಿಲ್ಲ, ದಯವಿಟ್ಟು ಥಿಯೇಟರ್ಗಳಿದೆ ಬಂದು ಸಿನಿಮಾ ನೋಡಿ. ಇನ್ನೂ ನನ್ನ ಏನಾದರೂ ನನ್ನ ಕಡೆಯಿಂದ ಇನ್ನೂ ಬೇರೆ ಥರ ಏನೋ ಪರ್ಫಾರ್ಮೆನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನಾನು ಕಡೆಯಿಂದ ಕಮೆಂಟ್ ಓದ್ತೀನಿ, ಎಲ್ಲ ರಿಪ್ಲೈ ಮಾಡ್ತೀನಿ. ಮೆಸೇಜು ಅದೇ ಒಂದು ಎಲ್ಲರಿಗೂ ಒಂದು ಜಸ್ಟಿಸ್ ಅನ್ನೋದು ಯಾವ ಥರ ಇರುತ್ತೆ ಅನ್ನೋ ಥರ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ತುಂಬ ಇಷ್ಟ ಆಯಿತು. 100% ಅವ್ರು ನೋಡಿದ ತಕ್ಷಣ ಅವ್ರು ಮಾತಾಡೋ ಸ್ಟೈಲಿಗೆ ನಾವೆಲ್ಲ ಅವ್ರನ್ನ ಡ್ರ್ಯಾಗನ್ ಅಂತ ನೋಡಿ ಬೇರೆ ಥರ ನೋಡ್ತಾ ಇದ್ದೀವಿ. ಬಟ್ ಅವ್ರನ್ನ ಆ ಪಾತ್ರದಲ್ಲಿ ನಗು ಬರುತ್ತೆ. 100% ಅವ್ರನ್ನ ನೋಡಿದ ತಕ್ಷಣ ಅವ್ರು ಮಾತಾಡೋದು, ಅವ್ರು ಕೊಡೋ ಸ್ಮೈಲಲ್ಲಿ, ಅವ್ರು ಕೊಡೋ ಲುಕ್ಕಲ್ಲಿ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಚೆನ್ನಾಗಿ ನಗು ಬರುತ್ತೆ. ಸೊ ಡ್ರ್ಯಾಗನ್ ಸರ್ ಅವರು ಈಸ್ ಕೇಪಬಲ್ ಟು ಡೂ ಕಾಮಿಡಿನೂ. ಎಸ್, ಅದನ್ನು ಅಲ್ಲಿ ಪ್ರೂವ್ ಮಾಡಿದ್ದಾರೆ. ಥ್ಯಾಂಕ್ ಯು. ಜನ ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ ಡೈಲಾಗ್ಗಳಿಗೂ ವಿಜಿಲ್ಗಳು ಬರ್ತಾ ಇದೆ. ಏನನ್ಸುತ್ತೆ? ಖುಷಿ ಆಗುತ್ತೆ. ಅದಕ್ಕೋಸ್ಕರ ಎಂಜಾಯ್ ಮಾಡ್ತಾ ಇದ್ರು ಜನ. ಅದೊಂದು ಅಂದರೆ ನೋಡಿದಷ್ಟು ಜನ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಸರ್, ಈಗ ಗಿಲ್ಲಿ ಜೊತೆ ಅವ್ರ ತಕ್ಕಂಗೆ ನೀವು ಡೈಲಾಗ್ ಒಂದು ವೇ ಹೋಗ್ಬೇಕಾಗಿರುತ್ತೆ. ಆ ಟೈಮಲ್ಲಿ ನಿಮ್ಗೆ ಹೆಂಗಿತ್ತು ಸರ್? ಗಿಲ್ಲಿ ಅವ್ರು ಸ್ಪೀಡ್ ಇದ್ದಾರೆ ಸರ್. ನಿಮಗೆಲ್ಲ ಸ್ವಲ್ಪ ಮುಜುಗರ ಆಯ್ತಾ? ಸರಿ, ಟಫ್ ಅನಿಸ್ತಾ ಅಥವಾ ಈಸಿ? ಅಂದರೆ ನಾವು ಅದೇ ಕೆಲಸ ಅಲ್ವಾ, ಇನ್ನೂ ಚಾಲೆಂಜಿಂಗ್ ಆಗಿರುತ್ತೆ. ಪ್ಲಸ್ ಇನ್ನೊಂದು ಏನಂದರೆ ಇನ್ನೂ ಫನ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಅಂದರೆ ಸೀನ್ ಇನ್ನೂ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಜನರ ಮಧ್ಯೆ ಸಿನಿಮಾ ನೋಡಿ ನಾವು ಏನು ಅಂದ್ಕೊಂಡಿದ್ವಿ ಅದೇನೇ ಅವ್ರಿಗೆ ಇಷ್ಟ ಆಗ್ತಾ ಇದೆ ಅನ್ನೋದು ತುಂಬ ಖುಷಿ ಆಗ್ತಾ ಇದೆ. ನಾವು ಅಂದ್ಕೊಂಡಿದ್ದು ಅದೇ ಸ್ಟಾರ್ಟಿಂಗಿನ ಎಂಟು ತನಕ ಎಲ್ಲರೂ ನೋಡ್ಕೊಂಡು ಖುಷಿಯಾಗಿ ಬರ್ತಾರೆ ಅಂತ. ಹೊರಗೆ ಬಂದ್ಮೇಲೆ ಹೇಳ್ತಾ ಇದ್ದಿದ್ದೆ ಅದು ಜನ 2-4 ಗಂಟೆ ಬೇಕು ಅನ್ನೋದೇ ಗೊತ್ತಾಗ್ತಾ ಇದೆ. ಸೊ ಕೇಳಿದಾಗ ತುಂಬ ಖುಷಿಯಾಗಿದೆ. ನೀವೆಲ್ಲರೂ ಬಂದು ನೋಡಿ, ನಿಮಗೂ ಖುಷಿ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನೂ ಯಾರೆಲ್ಲ ಸಿನಿಮಾ ನೋಡಿಲ್ಲ ಅವರಿಗೆಲ್ಲ ಏನು ಹೇಳ್ತಾರೆ? ಯಾರೆಲ್ಲ ಸಿನಿಮಾ ನೋಡಿಲ್ಲ, ಇವಾಗಿರೋ ಏನಂತಾರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅವಶ್ಯಕತೆ ಏನಿದೆ ಅದನ್ನು ನೀಗಿಸುವಂಥ ಫಿಲ್ಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಕಾಮಿಡಿ ಸರ್ ಹೇಳ್ದಂಗೆ ಇಟ್ಸ್ ನಾಟ್ ಅ ವೆರಿ ಈಸಿ ಜಾನ್ರ. ನೋಡಿದಾಗ ಎಲ್ಲರೂ ಕಷ್ಟನೇ ಇಲ್ಲದೆ ಸುಲಭವಾಗಿ ಬರ್ತಾ ಇದ್ದಾರೆ ಈ ಫಿಲ್ಮಲ್ಲಿ. ದಟ್ ಇಸ್ ವಾಟ್ ಐ ಸಾ. ಇದನ್ನು ಮಿಸ್ ಮಾಡ್ಕೊತೀರಾ ಅನ್ನೋದಷ್ಟೇ. ಖಂಡಿತವಾಗ್ಲೂ OTT ಬರುತ್ತೆ, ಸ್ಯಾಟಲೈಟ್ಸ್ ಎಲ್ಲ ಬಟ್ ಯಾವುದೇ ಫಿಲ್ಮಿಗೆ ಥಿಯೇಟ್ರಿಗೆ ಬಂದು ನೋಡೋ ಮಜಾ ಇದ್ದಾರೆ. ಮ್ಯೂಸಿಕ್ ಇಲ್ಲಿ ಗ್ರ್ಯಾಂಡ್ಯೂರ್ ಇದೆ, ಅದನ್ನ ಮಿಸ್ ಮಾಡಬೇಡಿ. ಆದಷ್ಟು ಬೇಗ ಯಾಕಂದರೆ ಟಾಕೀಸ್ ಬಂದು ನೋಡಬೇಕು. TV ನೋಡೋದ್ರಿಂದ ಮಜಾ ಒಂದು ಟಾಕೀಸಲ್ಲಿ ಅದು BGM ಇರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಒಳ್ಳೆ ಒಂದು 2-3 ಹಾಡು ಸಾಂಗ್ಗಳು ಮಾಡಿದ್ದಾರೆ. ಹಿರಿಯ ನಟ ಗೌರವ್ ಶೆಟ್ಟಿ ಮತ್ತು ಡ್ರ್ಯಾಗನ್ ಮಂಜು ಎಲ್ಲರೂ ಅದ್ಭುತವಾಗಿ, ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅವರು ಎಲ್ಲರೂ ಅದ್ಭುತವಾಗಿ ಒಂದು ಆ್ಯಕ್ಟ್ ಮಾಡಿದ್ದಾರೆ. ಕುಟುಂಬ ಸಮೇತ ನೋಡುವ ಒಂದು ಪೈಸಾ ವಸೂಲಿ. ಎಷ್ಟು ಎಂಜಾಯ್ ಮಾಡಿದ್ರಿ ಸರ್? ಎಷ್ಟು ಎಂಜಾಯ್ ಮಾಡಿದ್ರಿ? ಸೂಪರ್ ಸರ್. ರಾಮ ಶ್ಯಾಮ ರಾಮ ಫಿಲ್ಮ್ ಇದು ಬಂದಿದ್ದು, ಅದರ ನಂತರ ಒಂದು ಕುಟುಂಬ ಸಮೇತ ಒಂದು ಎಂಜಾಯ್ ಮಾಡಬೇಕಾದ್ರೆ ಇದೊಂದು ಸೂಪರ್ ಹಿಟ್, ಒಂದು ಒಳ್ಳೆಯ ಅದ್ಭುತ. ಒಂದು ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ? ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರು ಇಷ್ಟ ಆಯಿತು. ಡ್ರ್ಯಾಗನ್ ಮಂಜು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಗೌರವ್ ಶೆಟ್ಟಿಯವರು ಚೆನ್ನಾಗಿ ಮಾಡಿದ್ದಾರೆ, ಹಿರಿಯರು ಚೆನ್ನಾಗಿ ಮಾಡಿದ್ದಾರೆ, ಶ್ವೇತಾ ಅವರು ಒಂದು ಮೂಡದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ವಿಜಯಾನಂದ್ ಸರ್ ಅವರು ಒಂದು ಒಳ್ಳೆಯ ಒಂದು ಜೀವ ಕೊಟ್ಟಿದ್ದಾರೆ, ಜೀವ ತುಂಬಿದ್ದಾರೆ. ಎಲ್ಲರೂ ಟಾಕೀಸ್ ಬಂದು ನೋಡಿ ಮಜಾ ಬರುತ್ತೆ. ಯಾಕೆಂದರೆ ನಾನು ನೋಡಿದ ಪ್ರಕಾರ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಹಳ ಸೂಪರಾಗಿ ಮಾಡಿದ್ದಾರೆ, ಕಲರ್ಫುಲ್ ಆಗಿ. ಎಲ್ಲರೂ ಬಂದು ಫ್ಯಾಮಿಲಿ ಸಹಿತ ನೋಡಿ ಸರ್, ಚೆನ್ನಾಗಿ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಇದು ನನ್ನ ಫಸ್ಟ್ ಮೂವಿ, ಫಸ್ಟ್ ಚಾನ್ಸ್. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಕನ್ನಡ ಮೂವೀಸ್ನ ತುಂಬ ಜನ ಬಂದು ನೋಡ್ತಾ ಇಲ್ಲ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಕನ್ನಡ ಮೂವೀಸ್ಗೆ. ಬೇರೆ ಎಲ್ಲ ಜಾನರ್ನ ಇಷ್ಟಪಡ್ತೀರಾ, ಎಲ್ಲ ಬೋರ್ ಆಗಿದೆ ಬರ್ತಾರೋ ಜಾನರ್ಸ್ ಎಲ್ಲ. ಈ ಒಂದು ಕಾಮಿಡಿ ಜಾನರ್ ತುಂಬಾ ಚೆನ್ನಾಗಿದೆ. ಸೊ ಜನ ಇಂಥ ಜಾನರ್ನ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ಒಂದು ಭಾರತ ಚಿತ್ರರಂಗದ ಅದ್ಭುತ ನಟ ಕಿಶೋರ್ ಅವರು ನಮ್ಮ ಸಿನಿಮಾಗೆ ಬಂದು ಸೆಲೆಬ್ರಿಟೀಸ್ಗೆ ಅವ್ರ ಸಿನಿಮಾ ನೋಡಿ
2 ತಾಸು ನೀಟಾಗಿ ನಕ್ಕು ಹೊಟ್ಟೆ ಉಣ್ಣಾಗಷ್ಟು ಅವರು ತುಂಬ ಎಂಜಾಯ್ ಮಾಡೋದು. ವಿಶೇಷವಾಗಿ ಕಥೆ ಬಗ್ಗೆ, ಸ್ಕ್ರೀನ್ ಪ್ಲೇ ಬಗ್ಗೆ ಅವರು ಹೆಚ್ಚು ಪ್ರಶಂಸೆ ಮಾಡೋದು, ಅದು ನನಗೆ ಒಬ್ಬ ಬರಹಗಾರನಾಗಿ ಒಳ್ಳೆ ಹೆಮ್ಮೆ ಇದೆ. ಸಾಕಷ್ಟು ಇಡೀ ಹಾಲ್ ತುಂಬಿತ್ತು ನಿಮಗೆ ನೋಡಿ, ಎಲ್ಲರೂ ತುಂಬ ಖುಷಿಪಟ್ಟರು, ತುಂಬ ಎಂಜಾಯ್ ಮಾಡ್ತಿದ್ರು. ನಮ್ಮ ಶ್ರಮಕ್ಕೆ ಒಂದು ತಕ್ಕ ಫಲ ಸಿಕ್ಕಿದೆ ಅನ್ನೋದೊಂದು ಖುಷಿ ಆಯಿತು. ಸಾಕಷ್ಟು ಪ್ರಚಾರ, ಇನ್ನೂ ಜನ ನೋಡಿದಂಥವ್ರು, ನೀವು ನಿಮ್ಮ ಬಂಧು ಬಳಗ, ಸ್ನೇಹಿತ ವರ್ಗಕ್ಕೆ ಈ ಸಿನಿಮಾ ಬಗ್ಗೆ ಮಾಹಿತಿ ಕೊಡಿ. ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ಅದು ನೋಡಿದವ್ರು ಎಲ್ಲರೂ ಹೇಳ್ತಿರುವಂಥದ್ದು, ನಾವು ನಮ್ಮ ಹೆತ್ತವ್ರಿಗೆ ಹೆಗ್ಣ ಮುದ್ದು, ನಾವು ಅದನ್ನು ಕೊಚ್ಕೊಂಡೇಬೇಕು, ಅದು ಬೇರೆ ಪ್ರಶ್ನೆ. ಬಟ್ ಅದಕ್ಕೆ ಹೊರತಾಗಿ ಜನಗಳು ಅದನ್ನು ಹೇಳ್ತಾ ಇದ್ದಾರಲ್ಲ, ಅದು ನಮಗೆ ಖುಷಿ. ಸೊ ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಕಾಮಿಡಿ ಕಂಟೆಂಟು, ಇಲ್ಲಿವರೆಗೂ ಬರದೇ ಇರುವಂಥ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಕಂಟೆಂಟ್ ಇದು. ಸೊ ಸಾಕಷ್ಟು ಕಲಾವಿದರು ದಂಡ ಇದೆ, ಹಾಸ್ಯ ಕಲಾವಿದರು ದಂಡ ಇದೆ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಬೆಂಬಲಿಸಿ. ನಿಮ್ಮ ಚಪ್ಪಾಳೆ ಮತ್ತು ಸಿಳ್ಳೆಯಿಂದನೇ ಸಿನಿಮಾ ನಿಜವಾದ ಸೂಪರ್ ಹಿಟ್ ಆಗುವಂಥದ್ದು. ನನ್ನ ಸಂದರ್ಶನದಲ್ಲಿ ಪ್ರತಿಯೊಂದು ಕಡೆ ನಾನು ಹೇಳ್ತಾ ಬರುವಂಥದ್ದಿದೆ. ಸೊ ನಿಮ್ಮ ಶಿಳ್ಳೆ, ನಿಮ್ಮ ಚಪ್ಪಾಳೆನೇ ನಮಗೆ ಬೇಕಾಗಿರುವಂಥದ್ದು. ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಬೆಂಬಲಿಸಿ ಅಂತ ಕೇಳ್ಕೊತೀನಿ. ಸರ್, ಸಿನಿಮಾ ಸೆಕೆಂಡ್ ವೀಕ್ ರನ್ನಿಂಗ್ ಆಗ್ತದೆ, ಆದರೆ ಪ್ರಚಾರ ವಿಷಯಕ್ಕೆ ಬಂದರೆ ಗಿಲ್ಲಿ ಅವರು ಬರ್ತೀನಿ ಅಂತ ಯಾರಾದರೂ ಬರ್ತಾ ಇಲ್ಲ. ನಿಮಗೇನಾದರೂ ವಿಷಯ ಹೇಳಿದ್ದಾರೆ ಸರ್? ಈಗ ನಮ್ಮ ತಂಡದಲ್ಲಿ ಕಲಾವಿದರಾಗ್ಬೋದು, ತಂತ್ರಜ್ಞರಾಗ್ಬೋದು, ನಾವೆಲ್ಲರನ್ನೂ ಇನ್ವೈಟ್ ಮಾಡ್ತೀವಿ. ಬರೋದು ಬಿಡೋದು ಅವರವರ ವೈಯಕ್ತಿಕವಾದಂಥ ಆಕಾಂಕ್ಷೆಗಳಿರ್ತಾವಲ್ಲ, ಅದ್ರ ಮೇಲೆ. ಸೊ ಕೆಲವರಿಗೆ ಅವರಿಗೆ ಸೆಲ್ಫ್ ಇಂಟ್ರೆಸ್ಟ್ ಇರಬೇಕು, ನಮ್ಮ ಸಿನಿಮಾ, ನನ್ನ ಬೆಳವಣಿಗೆ, ನನ್ನ ಕೆರಿಯರು ಅಂತ ಹೇಳಿ. ಅವರು ನಾಯಕ ನಟರಾಗಿ ಎಂಟ್ರಿ ಆಗ್ತಾ ಇರುವಂಥ ಮೊದಲನೇ ಸಿನಿಮಾ ಇದು. ಗೌರವ್ ಶೆಟ್ಟಿ ಅವರು ಕೂಡ ನಾಯಕ ನಟರಾಗಿ ಎಂಟ್ರಿ ಆಗ್ತಿರುವಂಥ ಮೊದಲನೇ ಸಿನಿಮಾ. ಅವರ ಮುಂದಿನ ಭವಿಷ್ಯಕ್ಕೆ ಬುನಾದಿ ಆಗುವಂಥ ಪಾಯ ಏನಿದೆ, ಅದು ಈ ಸಿನಿಮಾದ ಗೆಲುವಿನಿಂದ ಪ್ರತಿಯೊಬ್ಬರಿಗೂ ಅನ್ನೋದು ಅವರ ಅರಿವಿಗೆ ಬಂದರೆ ತುಂಬ ಸಂತೋಷದ ವಿಚಾರ. ಅವರ ಅರಿವಿಗೆ ಬರಲಿ ಆದಷ್ಟು ಬೇಗ ಅಂತ ಭಗವಂತನ ಹತ್ರ